ಶಾಲೆಗೆ ತುಂಬಾ ದಾನಗಳು ಬರ್ತಾ ಇರುತ್ತೆ, ದಾನಿಗಳಿದ್ದಾರೆ ಅಂದಾಗ ಆ ವಿಷಯವನ್ನ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು. ಏಕೆಂದ್ರೆ ಒಂದು ಶಾಲೆ ಉಳಿಬೇಕು ಅಂತಂದ್ರೆ ದಾನಿಗಳು ಕೂಡ ಕೈ ಜೋಡಿಸ್ಬೇಕು. ಅದು ಅಲ್ಪ ಪ್ರಮಾಣದಲ್ಲ, ಲಕ್ಷ ಗಟ್ಟಲೆ ನಮ್ಮ ಶಾಲೆಗೆ ದಾನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅವರನ್ನ ಸ್ಮರಿಸಿಕೊಳ್ಳುವಂಥದ್ದು, ಜೊತೆಗೆ ಅವರನ್ನ ಕರೆದು ಒಂದು ಅಭಿನಂದನೆಯನ್ನ ಮಾಡುವಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಕಳೆದ ವರ್ಷ ಕೂಡ ಬ್ಯಾಗ್ ಬುಕ್ಸ್ ಎಲ್ಲ ಕೊಟ್ಟರು. ಮಕ್ಕಳು ಒಳ್ಳೆ ಸಮೃದ್ಧವಾಗಿ ಮನೆಗೆ ಬ್ಯಾಗ್ ತುಂಬಾ ಬುಕ್ಗಳನ್ನ ತಗೊಂಡು ಹೋದಂಗೆ ಹೋಗ್ತಾ ಇದ್ರು. ಅದನ್ನ ನೋಡ್ತಾ ಇದ್ರೆ ಏನೋ ಒಂದ್ ರೀತಿ ಖುಷಿ ಆಗ್ತಿತ್ತು. ಈ ರೀತಿ ಇದ್ದಾಗ ಶಾಲೆ ಅಭಿವೃದ್ಧಿ ಪಡಿಸೋದು ಕೂಡ ನಮಗೂ ಒಂದು ಉತ್ಸಾಹ ಅನ್ನೋದು ಬರುತ್ತೆ ಅಂತೇಳಿ. ಹಾಗೆ ಕನಕದಾಸರು ಒಂದು ಮಾತು ಹೇಳ್ತಾರೆ, ಪರೋಪಕಾರಕ್ಕಿದಂ ಶರೀರಂ ಅಂತೇಳಿ. ಶರೀರ, ಮನುಷ್ಯನ ಶರೀರ ಇರೋದು ಅಲ್ಪ ಆದ್ರೂ ನಾವು ಪರರಿಗೆ ಉಪಕಾರವನ್ನ ಮಾಡೋದಕ್ಕೆ ಅಂತೇಳಿ. ಹಾಗೇನೆ ಶ್ರೀದೇವಿ ಮೇಡಮ್ ಅವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಸುಮಾರು 18 ವರ್ಷಗಳಿಂದ ಅಂತ ಹೇಳಿದ್ರು. ಇದು ಒಂದು ರೀತಿ ಆಶ್ಚರ್ಯ ಅಂತ ಹೇಳಿ ಅನ್ಸಿದ್ರು. ಯಾಕೆಂತಂದ್ರೆ 1-2 ವರ್ಷಗಳಿಗೆ ಸಾಕಪ್ಪ ಏನ್ ಮಾಡೋದು ಅಂತೇಳಿ ನಿರುತ್ಸಾಹವನ್ನ ತೋರಿಸುವಂತ ಸಂದರ್ಭದಲ್ಲಿ ಈ ರೀತಿ ಪ್ರತಿ ವರ್ಷ ಉತ್ಸಾಹದಿಂದ ಇಷ್ಟೊಂದು ದಾನವನ್ನ ಕೊಡುಗೈ ದಾನಿ ತರ ನೀಡ್ತಾ ಇದ್ದಾರೆ ಅಂತಂದ್ರೆ ಅದು ಕೂಡ ನಮ್ಗೆ ಒಂದು ಸಂತೋಷದ ವಿಷಯ ಆಗುತ್ತೆ. ಹಾಗಾಗಿ ಹಣದ ರೂಪದಲ್ಲಿ ಇರ್ಬೋದು, ವಿದ್ಯಾದ ರೂಪದಲ್ಲಿ ಇರ್ಬೋದು, ಹಾಗೇನೆ ವಸ್ತುವಿನ ರೂಪದಲ್ಲಿ ದಾನಗಳು ಬರ್ಬೋದು. ಅದರಲ್ಲಿ ವಿದ್ಯಾದಾನ ಇದೆಯಲ್ಲ, ವಿದ್ಯೆಗೆ ಸಹಕಾರ ಮಾಡುವಂತ ದಾನ ಇದೆಯಲ್ಲ, ಅದು ತುಂಬಾ ಶ್ರೇಷ್ಠವಾದಂಥದ್ದು. ಏಕೆಂದ್ರೆ ಎಷ್ಟೋ ಮಕ್ಕಳ ಭವಿಷ್ಯ ಶಿಕ್ಷಣದಲ್ಲೇ ಅಡಗಿದೆ. ಶಿಕ್ಷಣವೇ ನಮ್ಗೆ ಮುಖ್ಯವಾದಂಥದ್ದು. ಒಬ್ಬ ಮನುಷ್ಯನನ್ನ ಅತ್ಯಂತ ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯೋದು ಯಾವ್ದಪ್ಪ ಅಂದ್ರೆ ಶಿಕ್ಷಣ. ಎಷ್ಟೋ ಬಾರಿ ಆ ಶಿಕ್ಷಣ ಅನ್ನೋದು ಕುಂಠಿತ ಆಗೋಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಮನೆಯಲ್ಲಿ ಸೌಲಭ್ಯ ಇಲ್ಲದೆ ಇರೋ ಕಾರಣ, ಅಥವಾ ಹಣ ಇಲ್ಲದೆ ಇರೋ ಕಾರಣ, ಮತ್ತೆ ಅವರು ಓದಿಸುವಂತ ಸ್ಥಿತಿನಲ್ಲಿ ಇಲ್ಲದೆ ಇರೋ ಕಾರಣದಿಂದನೂ ಕೂಡ ಶಿಕ್ಷಣ ಕುಂಠಿತ ಆಗುತ್ತೆ. ಎಷ್ಟೋ ಅಮೋಘ ಪ್ರತಿಭೆಗಳು ಅವು ಹಾಗೇನೆ ಉಳಿದೋಗ್ತವೆ. ಪ್ರತಿಭೆಗಳು ಹೊರ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ರೀತಿ ಸಹಕಾರವನ್ನು ಕೊಡುವಂತವ್ರು ಇದ್ದಾಗ ಅಂತ ಪ್ರತಿಭೆಗಳು ಬೆಳೆದು ಅವರು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದು ಕೂಡ ಸಹಕಾರ ಆಗುತ್ತೆ. ಹಾಗಾಗಿ ಈ ಒಂದು ವಿದ್ಯಾದಾನಕ್ಕೆ ನಮ್ಮ ಜೊತೆ ಕೈ ಜೋಡಿಸಿರುವಂತ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಮಕ್ಕಳೇ ಅಭಿನಂದನೆಯನ್ನ ಸಲ್ಲಿಸೋಣ. ಏಕೆಂದ್ರೆ ಇದು ಸುಲಭದ ಕೆಲಸ ಅಲ್ಲ, ಆಯ್ತಾ. ನಾವೇನೋ ಪ್ರತಿದಿನ ಬರ್ತೀವಿ, ಪಾಠ ಮಾಡ್ತಾ ಇರ್ತೀವಿ, ಇದು ಕೂಡ ಒಂದು ರೀತಿ ವಿದ್ಯಾದಾನವೇ. ಹಾಗೇನೆ ನಮ್ಮ ಜೊತೆಗೆ ಪ್ರತಿ ವರ್ಷ ಕೂಡ ಈ ರೀತಿ ದಾನವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಆ ಮಕ್ಕಳ ಒಂದು ಭವಿಷ್ಯತ್ತಿನಲ್ಲಿ ಉಜ್ವಲ ಭವಿಷ್ಯವನ್ನ ರೂಪಿಸೋದಕ್ಕೆ ಅವರು ಕೂಡ ಕಾರಣಕರ್ತರಾಗ್ತಾರೆ. ಜೊತೆಗೆ ಶಾಲೆಯಲ್ಲಿ ದಾಖಲಾತಿ ಜಾಸ್ತಿ ಆಗ್ಬೇಕು ಅಂದ್ರೆ ದಾನ ಕೂಡ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಈ ರೀತಿ ಒಂದು ಶಾಲೆನಲ್ಲಿ ಈ ರೀತಿ ಎಲ್ಲಾ ಸೌಲಭ್ಯಗಳನ್ನ, ಸೌಕರ್ಯಗಳನ್ನ ಕೊಡ್ತಾರೆ ಅಂತಂದಾಗ ಹೆಚ್ಚು ಹೆಚ್ಚು ಮಕ್ಕಳು ಅಲ್ಲಿಗೆ ಸೇರ್ಕೊಳ್ಳೋದಕ್ಕೆ ಕೂಡ ಬಯಸ್ತಾರೆ. ಅದ್ರ ಜೊತೆ ನೀವು ಅವ್ರು ಕೊಟ್ಟಂತ ದಾನವನ್ನ ಸಮರ್ಪಕವಾಗಿ ಬಳಸ್ಕೊಳ್ಬೇಕು. ಆ ನೋಟ್ಬುಕ್ಗಳು ಏನಿದೆ ಒಂದೊಂದು ಕೂಡ ಒಂದು ಅಮೂಲ್ಯವಾದಂತ ವಸ್ತುಗಳು. ಆ ಅಮೂಲ್ಯ ವಸ್ತುಗಳನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ಅಂದ್ರೆ ಅದನ್ನ ನಾವು ಯಾವ ಬುಕ್ ಅನ್ನ ಯಾವ್ದಕ್ಕೆ ಬಳಸ್ಕೊಳ್ಬೇಕು, ಯಾವ ರೀತಿ ನಾವು ಪ್ರಯೋಜನಕ್ಕೆ ಪಡಿಸ್ಕೊಳ್ಬೇಕು ಅನ್ನೋದನ್ನ ವಿದ್ಯಾರ್ಥಿಗಳು ಮನೆಗೊಂಡು ಶ್ರಮ ವಹಿಸಿ ನೀವು ಓದದಂತ ಸಂದರ್ಭದಲ್ಲಿ ಆ ದಾನಕ್ಕೆ ಒಂದು ಅರ್ಥ ಅನ್ನುವಂಥದ್ದು ಸಿಗುತ್ತೆ. ಹಾಗೇನೆ ಇತರ ವ್ಯಕ್ತಿಗಳು ಕೂಡ ದಾನಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಚಿನ್ನಾಳ ಸರ್ ಅವರು ಇವತ್ತು ಬಂದಿಲ್ಲ, ಅವರು ಕೂಡ ಹಲವು ರೀತಿಯಲ್ಲಿ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಹಾಗೆ ಊರಿನ ಇತರರು ಕೂಡ ನಾವು ಏನಾದ್ರು ಒಂದು ಸಣ್ಣ ಪುಟ್ಟ ಸಂದರ್ಭಗಳಲ್ಲಿ ಕೇಳಿದಂತ ಸಂದರ್ಭಗಳಲ್ಲಿ ಅಧ್ಯಕ್ಷರುಗಳಿರ್ಬೋದು, STMC ಅಧ್ಯಕ್ಷರುಗಳಿರ್ಬೋದು, ಅಥವಾ ಊರಿನ ಜನ ಇರ್ಬೋದು, ಸಹಕಾರವನ್ನ ಕೊಡ್ತಾ ಇದ್ದಾರೆ. ಇದೇ ರೀತಿ ಸಹಕಾರವನ್ನ ಕೊಡ್ತಾ ಹೋದ್ರೆ ನಮ್ಮ ಶಾಲೆ ಇನ್ನೂ ಕೂಡ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಮೇಡಮ್ ದಯಮಾಡಿ ಈ ಒಂದು ದಾನವನ್ನ ಯಾವತ್ತೂ ನಿಲ್ಲಿಸ್ಬೇಡಿ, ಹೀಗೆ ಕಂಟಿನ್ಯೂ ಮಾಡಿ ಅಂತ ಅವರಲ್ಲಿ ಕೋರ್ಕೊಳ್ತಾ, ಮಕ್ಕಳೇ ನಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಂಡಾಗ ಅದಕ್ಕೊಂದು ಅರ್ಥಪೂರ್ಣತೆ ಸಿಗುತ್ತೆ ಅಂತ ಹೇಳ್ತಾ ಮೇಡಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಮಕ್ಕಳೇ ನನ್ನ ಮಾತನ್ನ ಮುಗಿಸ್ತೇನೆ.